ನಾವೆಲ್ಲರೂ ಇವತ್ತು ಒಂದು ಶಪಥವನ್ನ ಮಾಡಬೇಕಾಗ್ತದಣ್ಣ. ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ 11ಕ್ಕೆ 11 ಕೂಡ NDA ಅಭ್ಯರ್ಥಿಗಳ ಗೆಲ್ಲುವ ಮೂಲಕ ಅದರಲ್ಲಿ ಬಹುಪಾಲು ಜನತಾದಳ ಪಕ್ಷದ ನಾಯಕರುಗಳು ಸ್ಪರ್ಧಿಗಳಾಗಿ ಇಳಿದು ಮೈಸೂರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಿಂದ್ರ ಒಂದು ಆಶೀರ್ವಾದ ಸಹಕಾರದಿಂದ ಜನರ ಪರವಾದಂಥ ಜನರಿಗೋಸ್ಕರ ಸರ್ಕಾರವನ್ನು ಕನ್ನಡ ನಾಡಿನಲ್ಲಿ ರಚಿಸ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡ ಪಣ ತೊಟ್ಟಿ ಹೋರಾಟವನ್ನು ಮಾಡಬೇಕಾಗ್ತದೆ. ಕಾರಣ ನಮ್ಮ ಕಣ್ಮುಂದೆ ಇವತ್ತು ಇರ್ತಕ್ಕಂಥದ್ದು ಕೇವಲ 700 ದಿನ ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಈಗಾಗಲೇ 3-3.5 ವರ್ಷಗಳ ಕಾಲ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥದ್ದನ್ನ ನೋಡಿದ್ದೀರಿ. ನಮಗೆ ಹೆಚ್ಚು ಸಮಯ ಉಳಿದಿಲ್ಲ ನಮ್ಮ ಕಣ್ಮುಂದೆ. ನಾನು ಎಲ್ಲೇ ಹೋದ್ರೂ ಒಂದು ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೆ. ಬಹಳ ಜನ ಇವತ್ತು ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಿ. ದಯಮಾಡಿ ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆಯ ಮಾತುಗಳು ಅಂತಕ್ಕಂಥದ್ದನ್ನ ಯಾರು ಕೂಡ ತಪಾರ್ಥ ಮಾಡ್ಕೊಳ್ಬಾರ್ದು. ಕಾರಣ ನಾವು ಇವತ್ತು NDA ಮಿತ್ರಕೂಟದಲ್ಲಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ 2028ರ ಫಲಿತಾಂಶದ ಬಳಿಕ ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಂತಕ್ಕಂಥ ನಿರ್ಧಾರ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ಪಕ್ಷದ ಯಾವುದೇ ನಾಯಕರಾಗಿ ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದಕ್ಕೆ ಹೋಗೋದಿಲ್ಲ. ಆದರೆ ನಾನು ಎಲ್ಲಾದರೂ ಕೂಡ ಒಂದು ವಿಚಾರವನ್ನ ರಾಜ್ಯಾದ್ಯಂತ ಜನಗಳು ಓಡಾಡಬೇಕಾದ್ರೆ ರಾಜ್ಯದ ಉದ್ದಗಲಕ್ಕೂ ಜನ ಕುಮಾರಣ್ಣವರ ಒಂದು ಅಲ್ಪ ಅವಧಿಯ ಒಂದು ಆಡಳಿತವನ್ನು ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಿರಂತರವಾಗಿ ನಾನೇನು ಕಂಡಿದ್ದೇನೆ. ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಲ್ಲ, ನಿಖಿಲ್ ಕುಮಾರಸ್ವಾಮಿಯ ಬಯಕೆ ಅಲ್ಲ, ಅಥವಾ ಕೇವಲ ಜನತಾದಳ ಪಕ್ಷದ ಕಾರ್ಯಕರ್ತರ ಆಸೆ ಆಕಾಂಕ್ಷೆಗಳಲ್ಲ. ಬದಲಾಗಿ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರು ಕುಮಾರಣ್ಣವರು ಇದ್ದಂಥ ಸಂದರ್ಭದಲ್ಲಿ ಕುಮಾರಣ್ಣವರ 20 ತಿಂಗಳು 14 ತಿಂಗಳ ಆ ಆಡಳಿತದಲ್ಲಿ ಕರ್ನಾಟಕ ರಾಜ್ಯ ಕಂಡಂತ ಒಂದು ಸುವರ್ಣ ಯುಗ ಏನಿದೆ, ಬಹುಶಃ ಕನ್ನಡ ನಾಡಿನ ಜನತೆ ಇವತ್ತಿಗೂ ಕೂಡ ಹೃದಯದಲ್ಲಿ ಅದನ್ನ ಬಹಳ ಗಟ್ಟಿಯಾಗಿ ಸ್ಮರಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗಾಗಿ ಕುಮಾರಣ್ಣವರು ಅನೇಕ ಬಾರಿ ಹೇಳಿದ್ದಾರೆ, ಇಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಮುಖ್ಯ ಅಲ್ಲ, ಬದಲಾಗಿ ಇವತ್ತು ಕನ್ನಡ ನಾಡಿನ ಜನತೆಗೆ ಸಂಪತ್ಭರಿತವಾದಂಥ ನಮ್ಮ ನಾಡಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸಮೃದ್ಧ ಬದುಕನ್ನ ಕಟ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಕೂಡ ಮಾಡ್ತೇನೆ ಅಂತಕ್ಕಂಥದ್ದು ಅನೇಕ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಹೇಳ್ತಾ ಇರ್ತಾರೆ. ಇವತ್ತು ಕುಮಾರಣ್ಣ ಅವರು ಅನಿರೀಕ್ಷಿತವಾಗಿ ಲೋಕಸಭಾ ಚುನಾವಣೆಯಲ್ಲಿ 2024ರ ಮಂಡ್ಯದಲ್ಲಿ ನಿಲ್ಲಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಕುಮಾರಣ್ಣ ಅವರು ಏನು ಲೋಕಸಭೆಗೆ ಹೋಗಬೇಕು ಅಂತಕ್ಕಂಥದ್ದನ್ನ ಅವ್ರ ತಲೆನಲ್ಲಿ ಇಟ್ಕೊಂಡಿರಲಿಲ್ಲ. ಆದರೆ ನಾನು ಕೂಡ ಡೆಲ್ಲಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆಲಿ ಹೋದಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರು ಕುಮಾರಣ್ಣ ಅವರಿಗೆ ಒಂದು ಮಾತನ್ನ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೇನೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಾವು ಹಿನ್ನಡೆಯನ್ನ ಕಂಡಿದ್ದೇವೆ ಹೊರತುಪಡಿಸಿದ್ರೆ ಇನ್ನು ಮಿಕ್ಕಂತ ಹಳೆ ಮೈಸೂರು ಪ್ರಾಂತ್ಯದ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ NDA ಒಂದು ಅಭ್ಯರ್ಥಿಗಳ ಗೆಲುವಿಗೆ ಪೂರಕವಾದಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಹೇಳಿದಂಥದ್ದನ್ನ ನಾನು ಕಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ. ಅವರು ಕೇಂದ್ರದಲ್ಲಿ ಹೋಗಿ ಇವತ್ತು ಅತ್ಯಂತ ಉನ್ನತವಾದಂಥ 2 ಪದವಿಗಳನ್ನ ಅಲಂಕರಿಸಿದ್ದಾರೆ. ಯಾವತ್ತೂ ಕೂಡ ಕುಮಾರಣ್ಣ ಅವರು ಈ ಒಂದು NDA ಅಲಯನ್ಸ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ಷರತ್ತಿನ ಮೇಲೆ ಇವತ್ತು ಹೋದಂಥವ್ರಲ್ಲ. ಅವ್ರು ಯಾವತ್ತಿಗೂ ಕೂಡ ನಮ್ಮ ನಾಡಿನ ರೈತರ ಪರವಾಗಿ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನತೆಯ ಪರವಾಗಿ, ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಇವತ್ತಿಗೂ ಕೂಡ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ಹರಿತಾ ಇರ್ತಕ್ಕಂಥ ವಿಡಿಯೋಗಳನ್ನ ನನ್ನ ಕಣ್ಣಾರೆ ನಾನು ಗಮನಿಸಿದ್ದೇನೆ. ಕುಮಾರಣ್ಣ ಅವರ ಮನೆ ಹತ್ರ ಬರ್ತಕ್ಕಂಥವ್ರು, ಕುಮಾರಣ್ಣ ಅವರ ರೂಮರ್ಗೂ ಕೂಡ ಬರ್ತಕ್ಕಂಥವ್ರು ಯಾರು ಕೂಡ ದೊಡ್ಡ ದೊಡ್ಡ ಸೂಟು ಬೂಟ್ ಧರಿಸ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗ್ಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರ್ತಕ್ಕಂಥವ್ರು ಇಲ್ಲ. ಕುಮಾರಣ್ಣ ಅವ್ರನ್ನ ಬಂದು ಕಾಣ್ತಕ್ಕಂಥವ್ರು ಯಾವ ಒಂದು ಆರೋಗ್ಯದ ಸಮಸ್ಯೆ ಪ್ರತಿನಿತ್ಯ ಜೀವನದಲ್ಲಿ ಎದುರಿಸ್ತಾ ಇದ್ದಾರೆ ಜನ, ಯಾವ ನಮ್ಮ ಯುವಕ ಮಿತ್ರರು, ರೈತರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳುಗಳು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಸಾಲ ಸೋಲ ತಗೊಂಡು ನಿಮ್ಮನ್ನ ಕನಿಷ್ಠ ಪಕ್ಷ ಒಂದು ITI ಸ್ಟೂಡೆಂಟ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳಾಗಿ ಮಾಡಿದ್ದಾರೆ. ಆದರೆ ವಿಪರ್ಯಾಸ ಇವತ್ತು ಉದ್ಯೋಗಗಳಿಲ್ಲ. ಇಂಥ ಸಮಸ್ಯೆಗಳನ್ನ ಹೇಳ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಸ್ಪಂದಿಸ್ತಕ್ಕಂಥ ರೀತಿ ಅದು ಬಹುಶಃ ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ
ತಾವೆಲ್ಲರೂ ಕೂಡ ಗಮನಿಸ್ಕೊಂಡ್ ಬಂದಿದ್ದೀರಿ. ಬಹುಶಃ ಆ ಕಾರಣದಿಂದನೇ ಇವತ್ತು ಕುಮಾರಣ್ಣ ಅವರು ಆಗಮಿಸ್ತಾ ಇದ್ದಂಗೆ ಯಾರಿಗೂ ಕೂಡ ತೋರಿಸದೇ ಇರತಕ್ಕಂತ ಒಂದು ಪ್ರೀತಿಯ ಕೂಗೇನಿತ್ತು, ಇವೆಲ್ಲವನ್ನ ನೋಡಿದಾಗ ನನಗೆ ಅರಿವಾಗ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಯಾವತ್ತು ಹಣ ಆಸ್ತಿ ಸಂಪಾದನೆ ಮಾಡ್ತಕ್ಕಂಥದ್ದಕ್ಕೆ ಆಲೋಚನೆ ಮಾಡಲಿಲ್ಲ. ಬದಲಾಗಿ ಜನರೇ ನನ್ನ ನಿಜವಾದ ಆಸ್ತಿ ಅಂತಕ್ಕಂಥದ್ದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅರ್ಥಕೊಂಡು ಇವತ್ತು ನಿಜವಾದ ಆಸ್ತಿ ನಮ್ಮ ಕಣ್ ಮುಂದೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಣ್ಣ ಅವರು ಇವತ್ತಿಲ್ಲೇನು ಬಂದು ಕೂತಿದ್ದಾರೆ. ಇದು ಕೇವಲ ರಾಜಕೀಯವಾದಂಥ ಸಂಬಂಧ ಅಲ್ಲ, ಬದಲಾಗಿ ಇದು ಒಂದು ತಾಯಿ ಮಗನ ಒಂದು ಸಂಬಂಧ ಅಂತಕ್ಕಂಥದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಬಹುಶಃ ನೀವೆಲ್ಲರೂ ಕೂಡ ಸಾಬೀತನ್ನ ಮಾಡಿದ್ದೀರಿ. ಒಂದು ನಾನು ಕೊನೆಯದಾಗಿ ಮಾತನ್ನ ತಿಳಿಸಿ ನನ್ನ ಮಾತಿಗೆ ವಿದಾಯವನ್ನ ಕೊಡ್ತೇನೆ. ದಯಮಾಡಿ ಕ್ಷಮೆ ಇರಲಿ. 2 ಗಂಟೆ ಆಯಿತು. ತಾವು ಎಲ್ಲ ಹಳ್ಳಿಗಳಿಂದ ಬಂದಿದ್ದೀರಿ.